ನಾನು ನೋಡಿಕೊಂಡೇ ಇಲ್ಲ. ನನಗೊಂದು ವೀಡಿಯೋಗೆ ಕಾಪಿರೈಟ್ ಬಂದಿದೆ. ಏನು ಮಾಡಬೇಕು ಇವಾಗ? ಕಾಪಿರೈಟ್ ಬಂದರೆ ಚಾನಲ್ 100% ಡಿಲೀಟ್ ಆಗುತ್ತೆ. ನನಗೆ ಬಂದಿರೋ ಕಾಪಿರೈಟು ಚಾನಲ್ ಡಿಲೀಟ್ ಆಗೋ ಅಂಥದ್ದ, ಅಥವಾ ನನಗಿನ್ನೊಂದು ಕಾಪಿರೈಟಲ್ಲಿ ಎರಡಿರುತ್ತೆ. ಒಂದು ಕಾಪಿರೈಟ್ ಕ್ಲೈಮು, ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ನಮ್ಮ ವೀಡಿಯೋಸ್ಗೆ ಕಾಪಿರೈಟ್ ಬಂದರೆ ಏನು ಮಾಡಬೇಕು, ಕಾಪಿರೈಟಲ್ಲಿ ಯಾವ್ಯಾವ ರೀತಿ ಕಾಪಿರೈಟ್ ಬಂದರೆ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ಇಲ್ಲ ಚಾನಲ್ಗೆ ಎಫೆಕ್ಟ್ ಆಗಲ್ಲ. ಇನ್ ಕೇಸ್ ಕಾಪಿರೈಟ್ ಬಂದರೆ ರೀಪ್ಲೇಸ್ಮೆಂಟ್ ಆಪ್ಷನ್ಸ್ ಏನಾದರೂ ಇರುತ್ತಾ, ಇದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ. ಇವತ್ತಿನ ವಿಡಿಯೋ ಬಂದು ಎಲ್ರಿಗೂ ಯೂಸ್ಫುಲ್ ಇದೆ. ಇವಾಗ ಸಡನ್ನಾಗಿ ಕಾಪಿರೈಟ್ ಬಂದರೆ ಎಲ್ಲರೂ ಅದಕ್ಕೆ ಭಯ ಬೀಳ್ತಾರೆ. ಬಟ್ ಕಾಪಿರೈಟಲ್ಲಿ ಎರಡು ರೀತಿ ಕಾಪಿರೈಟ್ ಇರುತ್ತೆ, 3 ರೀತಿ ಇರುತ್ತೆ. ಒಂದು ಕಾಪಿರೈಟ್ ಕ್ಲೈಮ್ ಅಂತ ಬರುತ್ತೆ, ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಅಂತ ಇರುತ್ತೆ, ಇನ್ನೊಂದು ಕಾಪಿರೈಟ್ ಕಮ್ಯುನಿಟಿ ಗೈಡ್ ಅಂತ ಇರುತ್ತೆ. ಇವಾಗ ನನಗೆ ಬಂದಿರೋದು ಬಂದು ಕಾಪಿರೈಟ್ ಕ್ಲೈಮ್ ಅಂತ. ನಾನಿವಾಗ ಫಸ್ಟ್ ಒಂದು ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನನಗೆ ವಿಸಿಬಿಲಿಟಿ ಪಬ್ಲಿಕ್ ಇದೆ, ಮಾನಿಟೈಸೇಷನ್ ಬಂದು ಇನ್ಎಲಿಜಿಬಲ್ ಅಂತ ಇದೆ, ಮಾನಿಟೈಸೇಷನ್ ಆಫ್ ಮಾಡಿದ್ದಾರೆ, ಅದಕ್ಕೆ ಕಾಪಿರೈಟ್ ಅಂತ ಬಂದಿದೆ. ಓಕೆನಾ? ಈ ರೀತಿ ಬಂದಿದ್ದರೆ ನಾವು ಏನು ಮಾಡಬೇಕು, ನಾವು ಸಡನ್ನಾಗಿ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನಾವು ಕ್ಲೀನಾಗಿ ಬಿಡಿಸಿ ಓದಬೇಕು, ಅಲ್ಲಿ ಏನು ಬಂದಿದೆ ಏನು ಬಿಟ್ಟಿದೆ ಅಂದ್ಬಿಟ್ಟು. ಈ ಸ್ಕ್ರೀನ್ಶಾಟ್ನ ನೋಡಿದ್ರೆ ಅಂತ ನಾನು ಇವಾಗ ಇನ್ನೊಂದು ಸ್ಕ್ರೀನ್ಶಾಟ್ನ ಹಾಕ್ತೀನಿ, ಅದರಲ್ಲಿ ನೋಡಿ ಏನು ಬಂದಿದೆ ಅಂತ. ಯಾವುದೇ ಸ್ಕ್ರೀನ್ಶಾಟ್ ಆದರೂ ಅಷ್ಟೇ, ಓಕೆನಾ? ಫಸ್ಟು ಅದು ಏನು ಬಂದಿರುತ್ತೆ ಅದನ್ನು ನಾವು ನೋಡಬೇಕಾಗುತ್ತೆ. ನೋಡಿ, ಸೆಕೆಂಡ್ ಒಂದು ಸ್ಕ್ರೀನ್ಶಾಟಲ್ಲಿ ವಾಟ್ ಆ್ಯಪನ್ನು ನಾನು ಅದು ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗಲ್ಲಿ ಬಂದಿರೋದು, ದಿಸ್ ವಿಡಿಯೋ ಕೆನ್ ನಾಟ್ ಬಿ ಮಾನಿಟೈಸ್ಡ್, ದಿ ಕಾಪಿರೈಟ್ ಕ್ಲೈಮ್ಸ್ ಆನ್ ಯುವರ್ ವಿಡಿಯೋ ವಾಂಟ್ ಎಫೆಕ್ಟ್ ಯುವರ್ ಚಾನಲ್, ದಿಸ್ ಈಸ್ ನಾಟ್ ಎ ಕಾಪಿರೈಟ್ ಸ್ಟ್ರೈಕ್. ನನಗಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕಾಪಿರೈಟ್ ಕ್ಲೈಮ್ಸ್. ನನಗೆ ಏನಕ್ಕೆ ಬಂದಿದೆ ಅಂದರೆ ಅಲ್ಲೇ ಇದೆ ನೋಡಿ, ಆಡಿಯೋ ಚೇಸಿಂಗ್ ಲವ್. ನಾನು ಬಂದು ಇದು ಹಳೆ ವಿಡಿಯೋಗೆ ನನಗೆ ಬಂದಿರೋದು, ನಾನು ಮೊನ್ನೆ ನೋಡಿಕೊಂಡೆ ಇದನ್ನು. ಓಕೆನಾ? ಏನಕ್ಕೆ ಬಂದಿದೆ ಅಂದರೆ ನಾನು ಇನ್ಶಾರ್ಟ್ ಆ್ಯಪಲ್ಲಿ ಮ್ಯೂಸಿಕ್ನ ಯೂಸ್ ಮಾಡ್ತಾಯಿದ್ದೆ. ಅದು ಪಬ್ಲಿಕ್ ಮತ್ತು ಅನ್ಲಿಸ್ಟಲ್ಲಿ ಇಟ್ಟಾಗ ಅದು ಏನು ಇಶ್ಯೂಸ್ ಅಂತ ನನಗೇನು ಬಂದಿದ್ದಿಲ್ಲ. ಸೊ ಆವಾಗ ಪ್ರೊಸೆಸ್ ಆಗಿದೆ. ಸೊ ಇವಾಗ ಯೂಟ್ಯೂಬಲ್ಲಿ ತುಂಬಾ ಚೇಂಜಸ್ ಇದೆ, ತುಂಬಾ ರೂಲ್ಸ್ಗಳು ಬಂದಿದೆ. ಸೊ ನನಗೆ ಇದು ರೀಸೆಂಟಾಗಿ ಬಂದಿರೋದು ಕಾಪಿರೈಟ್ ಕ್ಲೈಮ್ಸ್ ಅಂತ. ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್ ಅಂದರೆ ವಿಡಿಯೋ ನನಗೆ ಮಾನಿಟೈಸೇಷನ್ನ ಆಫ್ ಮಾಡಿದ್ದಾರೆ. ಆ ಮಾನಿಟೈಸೇಷನ್ ಏನಕ್ಕೆ ಆಫ್ ಮಾಡಿದ್ದಾರೆ ಅಂದರೆ ಅದು ಕಾಪಿರೈಟ್ ಕ್ಲೈಮ್ಸ್ ಬಂದಿದೆ ಅಲ್ವಾ. ಸೊ ಅದಕ್ಕೆ ನನಗೆ ಕಾಪಿರೈಟ್ ಮಾನಿಟೈಸೇಷನ್ನ ಆಫ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಅದ್ರ ಒಂದೊಂದೂ ಅಲ್ಲಿ ಏನು ಕಳಿಸಿರ್ತಾರೆ ಅದನ್ನು ನಾವು ಕ್ಲೀನಾಗಿ ಓಪನ್ ಮಾಡಿ ನೋಡಬೇಕಾಗುತ್ತೆ. ಸಡನ್ನಾಗಿ ಗಾಬರಿ ಬೀಳೋಕ್ಕೆ ಹೋಗಬಾರ್ದು. ಓಕೆನಾ? ಇದು ನನಗೆ ಯಾವ ವೀಡಿಯೋಗೆ ಬಂದಿದೆ ಅಂತ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರೋದು ನೋಡಿ. ಪಬ್ಲಿಕ್ ಬಂದು ಎವ್ರಿ ಒನ್ ಕ್ಯಾನ್ ಸಿ ದಿಸ್ ವಿಡಿಯೋ ಅಂತಿದೆ, ಮಾನಿಟೈಸೇಷನ್ನು ಆಫ್ ಮಾಡಿದ್ದಾರೆ. ದಿಸ್ ವಿಡಿಯೋ ಕೆನ್ ನಾಟ್ ಬಿ ಮಾನಿಟೈಸ್ಡ್ ಅಂತ. ಕಾಪಿರೈಟಲ್ಲಿ ಡೀಟೇಲ್ಸಲ್ಲಿದೆ ನೋಡಿ, ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫಂಡ್, ದಿ ಓನರ್ ಅಲೌಡ್ ದ ಕಂಟೆಂಟ್ ಟು ಬಿ ಯೂಸ್ಡ್ ಬಟ್ ಯು ಕೆನ್ ನಾಟ್ ಮಾನಿಟೈಸ್ ಯುವರ್ ವಿಡಿಯೋ ಅಂತ ಇದೆ. ರಿವ್ಯೂ ಇಶ್ಯೂಸ್ ಅಂತ ಇದೆ ಅಲ್ವಾ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಆಪ್ಷನ್ಸ್ ಬರುತ್ತೆ, ಏನು ಮಾಡಬೇಕು, ಈ ವಿಡಿಯೋ ಅಕಸ್ಮಾತ್ ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯಾ, ರಿಮೂವ್ ಮಾಡೋಕ್ಕಾಗುತ್ತಾ ಮ್ಯೂಸಿಕ್ನ. ಇವಾಗ ನನಗೆ ಕಾಪಿರೈಟ್ ಕ್ಲೈಮ್ಸ್ ಬಂದಿರೋದು ಮ್ಯೂಸಿಕ್ಗೆ. ಓಕೆನಾ? ಅಂದರೆ ಅದು ಇನ್ಶಾರ್ಟ್ದು ಅಷ್ಟೊಂದೇನದು ಇಶ್ಯೂಸ್ ಆಗಲ್ಲ ನನಗೆ. ಓಕೆನಾ? ನೆಕ್ಸ್ಟ್ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಾನು ಇದನ್ನು ಎಲ್ರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಏನಾದರೂ ಈ ಥರ ಬಂದರೆ ತುಂಬಾ ಭಯ ಆಗುತ್ತೆ ಅಲ್ವಾ. ಏನಕ್ಕೆ ಬಂದಿದೆ, ಏನಕ್ಕೆ ಈ ಥರ ಆಗಿದೆ, ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ. ಯಾವುದಾದ್ರೂ ಅಷ್ಟೇ ಬಂದಿದ ತಕ್ಷಣವೇ ಹೆದರ್ಕೊಳ್ಳೋದಕ್ಕೆ ಹೋಗಬಾರ್ದು. ಓಕೆನಾ? ಅದು ಏನಾಗಿರುತ್ತೆ ಅಂತ ಫಸ್ಟು ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆನಾ? ನಾನಿವಾಗ ನೋಡಿ, ಮಾನಿಟೈಸೇಷನ್ನು ಕಾಪಿರೈಟ್ ಮೇಲೆ ಸ್ಟಿಕ್ ಮಾಡಿ ಅದ್ರ ಮೇಲೆ ಚೆಕ್ ಆರ್ ರನ್ನಿಂಗ್ ಆನ್ ಯುವರ್ ಎಡಿಟಿಂಗ್ ವಿಡಿಯೋ, ಕಾಪಿರೈಟು ಸಿ ಡೀಟೇಲ್ಸ್ ಅಂತ ಇದೆ ಅಲ್ವಾ. ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫಂಡ್, ದಿ ಓನರ್ ಅಲೋ ದ ಕಂಟೆಂಟ್ ಟು ಬಿ ಯೂಸ್ಡ್
ಬಟ್ ಯು ಕೆನ್ ನಾಟ್ ಮಾನಿಟೈಸ್ ಯುವರ್ ವಿಡಿಯೋ ಅಂತ ಇದೆ. ಇದರಲ್ಲೂ ಅದೇನೇ ಇದೆ. ನಾನು ಇದು ಕ್ರೋಮಲ್ಲಿ ಹೋಗಿ ಓಪನ್ ಮಾಡಿದ್ದು, ಆಮೇಲೆ ಫಸ್ಟು ತೋರಿಸಿದ್ದು ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿರೋದು. ಈ ನಡುವೆ ವೈಟಿ ಸ್ಟುಡಿಯೋ ಕ್ರೋಮ್ ಬಂದು ಮೊಬೈಲಲ್ಲಿ ಓಪನ್ ಆಗ್ತಾಯಿಲ್ಲ. ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ. ತುಂಬ ದಿನದಿಂದ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆಲ್ಲ ತುಂಬಾ ಇಶ್ಯೂಸ್ ಆಗ್ತಾಯಿದೆ. ಅದು ಹಾಗೇ ಸಮ್ಟೈಮ್ಸ್ ಓಪನ್ ಆಗಲ್ಲ ಮೊಬೈಲಲ್ಲಿ. ಇವಾಗ ಇನ್ನೊಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಇದಾಯಿತು 4 1 1 2 3 4 5th ಒನ್. ಓಕೆ, ಇವಾಗ ಈ ಸ್ಕ್ರೀನ್ಶಾಟಲ್ಲಿ ಇಲ್ಲಿದೆ ನೋಡಿ. ವಾಟ್ ಹ್ಯಾಪನ್ಡ್, ದಿಸ್ ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್, ದಿಸ್ ಕಾಪಿರೈಟ್ ಕ್ಲೈಮ್ಸ್ ಆನ್ ಯುವರ್ ವಿಡಿಯೋ ಡೋಂಟ್ ಎಫೆಕ್ಟ್ ಯುವರ್ ಚಾನಲ್. ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಕಾಪಿರೈಟು ಕ್ಲೈಮ್ಸು ಬಂದಿರೋದು. ನನ್ನ ಮಗಳು ಕಾಲ್ ಮಾಡ್ತಿದ್ಲು, ವಾಯ್ಸ್ ಹೋಗ್ಬಿಟ್ಟಿದೆ. ಓಕೆ, ಕಾಪಿರೈಟು ಕ್ಲೈಮ್ಸ್ ಬಂದಿರೋದು. ಇದು ಕಾಪಿರೈಟ್ ಕ್ಲೈಮ್ಸ್ ಬಂದರೆ ಇದು ಚಾನಲ್ಗೆ ಏನು ಇಶ್ಯೂಸ್ ಆಗಲ್ಲ. ದಿಸ್ ಈಸ್ ನಾಟ್ ಎ ಕಾಪಿರೈಟ್ ಸ್ಟ್ರೈಕ್. ಅಂದರೆ ನಮಗೆ ಸ್ಟ್ರೈಕ್ ಏನು ಬಂದಿಲ್ಲ, ಯಾಕಂದರೆ ಇದು ಆಡಿಯೋ ರೀಪ್ಲೇಸ್ಮೆಂಟ್ ಇರುತ್ತೆ. ಇನ್ನು ವಿಸಿಬಿಲಿಟಿ ಬಂದು ದೇರ್ ಆರ್ ನೋ ವಿಸಿಬಿಲಿಟಿ ರಿಸ್ಟ್ರಿಕ್ಷನ್ಸ್ ಅಂತ ಇದೆ. ಮಾನಿಟೈಸೇಷನ್ ಬಂದು ಆಫ್ ಆಗಿದೆ. ಓಕೆನಾ, ಈ ಥರ ಇದೆ. ಕೆಳಗಡೆ ಬಂದರೆ ಕಂಟೆಂಟ್ ಯೂಸ್ಡ್ ಅಂತ ಇದೆ, ಕಂಟೆಂಟ್ ಟೈಪ್ ಅಂತ ಇದೆ. ಓಕೆನಾ, ಈ ಥರ ಕ್ಲೈಮ್ಸ್ ಬಂದರೆ ಚಾನಲ್ಗೆ ಯಾವುದೇ ರೀತಿ ಇಶ್ಯೂಸ್ ಇರಲ್ಲ. ಅದು ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ನ ರೀಪ್ಲೇಸ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಸಾಂಗ್ನ ಎರೇಸ್ ಆದರೂ ಮಾಡ್ಬೋದು. ಅದರಿಂದ ಯಾವುದೇ ರೀತಿ ಚಾನಲ್ಗೆ ಇಶ್ಯೂಸ್ ಆಗಲ್ಲ. ಸಾರಿ, ಸಪ್ರೇಟಾಗಿ ವಾಯ್ಸ್ ಕೊಟ್ಟಿದ್ದೀನಿ, ನನ್ನ ಮಗಳು ಕಾಲ್ ಮಾಡ್ತಾಯಿದ್ಲು ಅದಕ್ಕೆ. ಓಕೆನಾ, ನೆಕ್ಸ್ಟ್ ವಾಯ್ಸ್ ಕಂಟಿನ್ಯೂ ಆಗುತ್ತೆ. ಕಂಟೆಂಟ್ ಟೈಪ್ ಬಂದು ಆಡಿಯೋ ಅಂತ ಇದೆ. ಓಕೆನಾ, ದಿಸ್ ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ ಹ್ಯಾಡ್ ರಿನ್ಯೂ ಪೇಯ್ಡ್ ಟು ದ ಕ್ಲೈಮೆಂಟ್ ಅಂತ ಇದೆ. ಸಿ ಡೀಟೇಲ್ಸ್ ಅಂತ ಇದೆ, ಟೇಕ್ ಆಕ್ಷನ್ ಅಂತ ಇದೆ. ಟೇಕ್ ಆಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ರೀಪ್ಲೇಸ್ ಆಡಿಯೋ ಅಂತ ಬರುತ್ತೆ. ಓಕೆನಾ, ರೀಪ್ಲೇಸ್ ಆಡಿಯೋ ಇಲ್ಲಾಂದರೆ ರಿಮೂವ್ ದ ಆಡಿಯೋ ಅಂತ ಬರುತ್ತೆ. ನಾವು ಅವಾಗ ಆ ಆಡಿಯೋನ ರಿಮೂವ್ ಮಾಡಿದ್ರೆ ನನಗೆ ಆಮೇಲೆ ಯಾವ ರೀತಿ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಬಂದು ಓಕೆನಾ, ಇಲ್ಲಿದೆ ನೋಡಿ. ನಾನು ಅದು ರಿಮೂವ್ ಮಾಡಿದ್ಮೇಲೆ ವಿಡಿಯೋ ಎಡಿಟಿಂಗ್ ಈಸ್ ಇನ್ ಪ್ರೊಸೆಸಿಂಗ್ ಅಂತ ಇದೆ. ದಿಸ್ ಪ್ರೊಸೆಸ್ ಮೈಟ್ ಟೇಕ್ ವೈಲ್, ಯು ಮೇ ಲವ್ ದಿಸ್ ಪೇಜ್ ಆ್ಯಂಡ್ ಕ್ಲಿಕ್ ಬ್ಯಾಕ್ ಲೆಟರ್ ವಿಲ್ ಅಪ್ಡೇಟ್ ಎನಿ ವಿವಿಂಗ್ ಆರ್ ಮಾನಿಟೈಸೇಷನ್ ರೆಸ್ಟ್ರಿಕ್ಷನ್ ಆಫ್ಟರ್ ಯು ಚೇಂಜ್ ಹ್ಯಾವ್ ಬೀನ್ ಪ್ರೊಸೀಡ್. ದಿ ವಿಡಿಯೋ ವಿಲ್ ರಿಮೈನ್ ಇನ್ ಇಟ್ಸ್ ಕರೆಂಟ್ ಸ್ಟೇಟಸ್ ಅಂಟಿಲ್ ದಿಸ್ ಪ್ರೊಸೆಸಿಂಗ್ ಕಂಪ್ಲೀಟೆಡ್. ಓಕೆನಾ, ಇವಾಗ ಅದು ರೀಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ. ಆಡಿಯೋನ ರಿಮೂವ್ ಮಾಡಿದ್ದೀನಿ ನಾನು ಇವಾಗ. ಸೊ ಈ ಥರ ಬಂದಿದೆ. ಇವಾಗ ಈ ಸ್ಕ್ರೀನ್ಶಾಟ್ನ ನೀವು ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಕ್ರೀನ್ಶಾಟ್ ಏನಾದರೂ ಇದೆಯಾ ನೋಡ್ತೀನಿ ಅಷ್ಟೇ. ಓಕೆ, ಈ ಥರ ಇದ್ದಾಗ ಈ ಥರ ನಾವು ಕಾಪಿರೈಟ್ ಕ್ಲೈಮ್ಸ್ ಬಂದರೆ ನಾವು ಅದನ್ನು ಆಡಿಯೋನ ರಿಮೂವ್ ಮಾಡಿದ್ರೆ ಸಾಕು, ನಮಗೆ ಅದು ರಿಮೂವ್ ಆಗುತ್ತೆ ಮತ್ತು ವೀಡಿಯೋಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇನ್ನು ಮಾನಿಟೈಸೇಷನ್ ಆಫ್ ಆನ್ ನಮಗೆ ಅದರಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಇನ್ ಕೇಸ್ ನಮ್ಮ ಮಾನಿಟೈಸೇಷನ್ ಆಗೋಕ್ಕೂ ಮುಂಚೆ ನಮ್ಮ ವೀಡಿಯೋಸು ಯಾವುದಾದ್ರೂ ಇದ್ದರೆ ನಮಗೆ ಅದಕ್ಕೆ ಯಾವುದೇ ರೀತಿ ಅಮೌಂಟ್ ಬರಲ್ಲ. ಇನ್ ಕೇಸ್ ನಮ್ಮದು ಮಾನಿಟೈಸೇಷನ್ ಆನ್ ಆದಮೇಲೆ, ನಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ವೀಡಿಯೋಸ್ ರನ್ ಆಗುತ್ತೆ ಅಲ್ವಾ, ಆವಾಗ ಎಷ್ಟು ವೀಡಿಯೋ ರನ್ ಆಗುತ್ತೆ ಆ ರನ್ ಆಗೋ ವೀಡಿಯೋಗೆ ನಮಗೆ ಅಮೌಂಟ್ ಬರುತ್ತೆ. ಓಕೆನಾ, ಅದಕ್ಕೂ ಮುಂಚೆ ನಾನು ಮೊನ್ನೆ ಎಲ್ಲ ಕುತ್ಕೊಂಡು ಚೆಕ್ ಮಾಡಿದ್ದೀನಿ, ಬಟ್ ಯಾವುದಕ್ಕೂ ನನಗೆ ಝೀರೋನೇ ಇದೆ ಅಮೌಂಟು. ವ್ಯೂಸೂ ಅಷ್ಟೇ, ಅದೇ ನಾನು ಹೇಳ್ದಾಗೆ ಮಾನಿಟೈಸೇಷನ್ ಆನ್ ಆದಮೇಲೆ ನಮಗೆ ವ್ಯೂಸ್ ಬಂದರೆ ಅದಕ್ಕೆ ನಮಗೆ ಅಮೌಂಟ್ ಬರುತ್ತೆ. ಮಾನಿಟೈಸೇಷನ್ ಆಗೋಕ್ಕೂ ಮುಂಚೆ ಬಂದಿರೋ ವ್ಯೂಸ್ದೆಲ್ಲ ನಮಗೆ ಜಸ್ಟ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬರ್ಗೆ ಹೆಲ್ಪ್ ಆಗಿರುತ್ತೆ ಅಷ್ಟೇ. ಮಾನಿಟೈಸೇಷನ್ ಆದಮೇಲೆ ಆ ವಿಡಿಯೋಗಳಿಂದ ನಮ್ಗೆ ಯಾವುದೇ ರೀತಿ ಹೆಲ್ಪ್ ಇರಲ್ಲ. ಅಂದರೆ ಇರುತ್ತೆ, ಏನಾದರೂ ಚೆನ್ನಾಗಿರೋ ವೀಡಿಯೋಸ್ ಹಾಕಿ ಅದೇನಾದರೂ ರನ್ನಿಂಗ್ ಆಗ್ತಾಯಿದ್ರೆ ಅಂಥ ವೀಡಿಯೋಸಿಂದ ನಮಗೆ ಅಮೌಂಟ್ ಬರುತ್ತೆ. ಮಾನಿಟೈಸೇಷನ್ ಆದಮೇಲೆ ಏನು ವೀಡಿಯೋಸ್ ರನ್ ಆಗುತ್ತೆ ಅಲ್ಲಿಂದ 1 2 3 ವ್ಯೂಸ್ ಈ ಥರ ಕಂಪ್ಲೀಟ್
ಕೌಂಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಒಂದು 200 ವ್ಯೂಸ್ ಆಗಿರುತ್ತೆ, ಮಾನಿಟೈಸೇಷನ್ ಆದಮೇಲೆ ಒಂದು 250 ವ್ಯೂಸ್ ಆಗುತ್ತೆ. ಆ 50 ವ್ಯೂಸ್ ಏನಾಗಿರುತ್ತೆ ಅದಕ್ಕೆ ಮಾತ್ರ ನಮಗೆ ಅಮೌಂಟ್ ಬರುತ್ತೆ. ಇನ್ನು 200 ವ್ಯೂಸ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಅಮೌಂಟ್ ಬರಲ್ಲ. ಯಾಕಂದರೆ ಅದು ಮಾನಿಟೈಸೇಷನ್ ಆನ್ ಆಗೋಕ್ಕೂ ಮುಂಚೆ ರನ್ ಆಗಿರೋ ವ್ಯೂಸ್ ಆಗಿರುತ್ತೆ. ನಮಗೆ ಮಾನಿಟೈಸೇಷನ್ ಆದಮೇಲೆ ವ್ಯೂಸ್ ಆಗಿರೋದು ಎಷ್ಟು ಹೇಳಿ, 250, ಅಂದರೆ 50 ವ್ಯೂಸ್ ಆಗಿದೆ. ಆ 50 ವ್ಯೂಸ್ಗೆ ಮಾತ್ರ ನಮಗೆ ಅಮೌಂಟ್ ಬರುತ್ತೆ. 50 ಅಂದರೆ ಒಂದು 3-4 ರೂಪಾಯಿ ಈ ಥರ ಬರುತ್ತೆ. ಅದನ್ನು ವೀಡಿಯೋಸ್ ಯಾರು ಸ್ಕಿಪ್ ಮಾಡ್ದಿರೋ ವೀಡಿಯೋಸ್ ನೋಡಿದ್ರೆ ಅದೇ 50 ವ್ಯೂಸ್ಗೆ ಒಂದು 20 ರೂಪಾಯಿ 30 ರೂಪಾಯಿ ಬರೋ ಚಾನ್ಸಸ್ ಇರುತ್ತೆ. ಅದೇ 50 ವ್ಯೂಸು ಸ್ಕಿಪ್ ಮಾಡಿ ವೀಡಿಯೋಸ್ ನೋಡಿರ್ತಾರೆ ಅಲ್ವಾ, ಆ ಟೈಮಲ್ಲಿ ನಮಗೆ ಈ ಥರ ಒಂದು ಅಮೌಂಟು ಕ್ಯಾಲ್ಕುಲೇಟ್ ಆಗುತ್ತೆ. ಯಾರಾದರೂ ಅಷ್ಟೇ ವೀಡಿಯೋನ ಸ್ಕಿಪ್ ಮಾಡ್ದಿರೋ ವೀಡಿಯೋಸ್ನ ನೋಡಿದ್ರೆ ನಮಗೆ ಹ್ಯಾಡೆಲ್ಲ ಬರುತ್ತೆ, ಅದೆಲ್ಲ ಕೌಂಟ್ ಆಗಿರುತ್ತೆ ಅಲ್ವಾ. ಸೊ ಅದರಿಂದ ನಮಗೆ ಅಮೌಂಟ್ ಬರುತ್ತೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಮಗೆ ಯಾವುದೇ ರೀತಿ ಅಮೌಂಟು ಬರಲ್ಲ. ಆ್ಯಂಡ್ ವೀಡಿಯೋ ಇಂಪ್ರೆಷನ್ ಕೂಡ ಕಮ್ಮಿ ಆಗುತ್ತೆ, ಆ ವಿಡಿಯೋ ಇನ್ನೊಬ್ಬರಿಗೆ ರೀಚು ಆಗಲ್ಲ. ಸೊ ಅದರಿಂದ ನಾನು ಹೇಳೋದು ಏನು ಅಂದರೆ, ವೀಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇಲ್ಲ ನೋಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಕಾಟಾಚಾರಕ್ಕೆ ಒಂದು ಲೈಕು ಕಮೆಂಟು ಮಾಡೋ ರೀತಿ ಯಾರು ಬಂದು ನೋಡಬೇಡಿ. ನೀವು ಒಬ್ಬರು ಯೂಟ್ಯೂಬರ್ಸ್ ಆಗಿದ್ದರೆ ನಮ್ಗಳ ಕಷ್ಟ ಏನು ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ಕಾಪಿರೈಟ್ ಕ್ಲೈಮ್ಸ್ ಬಂದರೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತ ಪ್ರೂಫ್ ಸಮೇತ ನಿಮಗೆ ತೋರಿಸಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ತಿಳ್ಕೊಂಡ್ಲಿ ಅವರು ಕೂಡ. ಆ್ಯಂಡ್ ನಾನೇನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ, ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಎಲ್ಲರೂ ನನ್ನ ನೆನೆಸ್ಕೊತಾ ಇರಿ, ಹಾಗೆ ನಾನು ವೀಡಿಯೋಸ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು.